ಸಿಎಂ ಪತ್ನಿಗೆ ಇಡಿ ಕೊಟ್ಟಿದ್ದಂತ ಒಂದು ನೋಟಿಸ್ ಏನಿತ್ತು ಅದಕ್ಕೆ ತಡೆ ಒಡ್ಡಿ ಈಗ ಅವರ ಪರ ವಕೀಲರು ತಾತ್ಕಾಲಿಕ ರಿಲೀಫ್ ತೆಗೆದುಕೊಂಡಿದ್ದಾರೆ. ಈ ಮನವಿಗೆ ಓಗೊಟ್ಟು ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ಇಡಿ ಸಮನ್ಸ್ಗೆ ಹೈಕೋರ್ಟ್ ತಡೆ ಕೊಟ್ಟಿರ್ತಕ್ಕಂಥದ್ದು. ಸಿಎಂ ಪತ್ನಿಗೆ ತಾತ್ಕಾಲಿಕ ರಿಲೀಫ್ ಈಗಾಗಲೇ ಸಿಕ್ಕಿದೆ. ಇಡಿ ಸಮನ್ಸ್ಗೆ ಹೈಕೋರ್ಟ್ ಈಗಾಗಲೇ ತಡೆ ನೀಡಿದೆ. ಏನೋ ಈಗ ಇದುವರೆಗೂ ನಾವು ಏನೋ ಸುದ್ದಿಯನ್ನ ವರದಿ ಮಾಡ್ತಾ ಇದ್ವಿ. ಏನು ಅಂತ ಹೇಳಿದ್ರೆ ಇವತ್ತು ಅವರು ಏನು ಹೋಗ್ಬೇಕಾಗಿತ್ತು, ವಿಚಾರಣೆ ನಡಿಬೇಕಾಗಿತ್ತು, ಇದು ನಾಳೆ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗಾಗಲೇ ಏನು ಇಡಿ ನೋಟಿಸ್ ಅನ್ನ ನೀಡಿತ್ತು, ನಂತರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ತಡೆ ನೀಡಿದೆ. ಇಡಿ ಸಮನ್ಸ್ಗೆ ಹೈಕೋರ್ಟ್ ತಡೆ ನೀಡಿರ್ತಕ್ಕಂಥದ್ದು. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಅದರ ಜೊತೆಗೆ ಸಚಿವರಾದಂತಹ ಭೈರತಿ ಸುರೇಶ್ ಅವರಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಏನೋ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೀವು ಇಡಿಯ ಒಂದು ಪ್ರತಿ ನೋಡ್ತಾ ಇರ್ಬೋದು. ಸಿಎಂ ಪತ್ನಿ ನಾಳೆ ವಿಚಾರಣೆಗೆ ಹಾಜರಾಗಬೇಕಾಗಿದ್ದ ಸಿಎಂ ಪತ್ನಿ ಹಾಗೂ ಭೈರತಿ ಸುರೇಶ್ ಅವರು ಇಡಿ ಕಚೇರಿಗೆ ಭೇಟಿ ನೀಡಬೇಕಾಗಿತ್ತು, ಅಲ್ಲಿ ವಿಚಾರಣೆ ಮಾಡಬೇಕಾಗಿತ್ತು. ದಿಢೀರಂತ ಈಗ ಮತ್ತೆ ಫೆಬ್ರವರಿ 10ಕ್ಕೆ ಆದೇಶ ಹೊರಡಿಸಿದ್ದಾರೆ. ಈ ವಿಚಾರಣೆಯನ್ನ ಫೆಬ್ರವರಿ 10ಕ್ಕೆ ಮುಂದೂಡಿದ ಕೋರ್ಟ್ ನಾಳೆ 11:30 ಸುಮಾರಿಗೆ ಇಡಿ ನೋಟಿಸ್ ಪ್ರಕಾರ ಇಡಿ ಕಚೇರಿಗೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಆಗಮಿಸಬೇಕಾಗಿತ್ತು, ಅಲ್ಲಿ ವಿಚಾರಣೆ ನಡೀಬೇಕಾಗಿತ್ತು. ಆದರೆ ಈ ಧಾರವಾಡ ಹೈಕೋರ್ಟ್ ಇಂದ ಈಗ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ತಾತ್ಕಾಲಿಕ ಧಾರವಾಡ ಹೈಕೋರ್ಟ್ ಇಂದ ತಾತ್ಕಾಲಿಕ ರಿಲೀಫ್ ಅಂತಾನೆ ಹೇಳ್ಬೋದು. ಫೆಬ್ರವರಿ 10ಕ್ಕೆ ವಿಚಾರಣೆ ಮುಂದೂಡಿದ ಕೋರ್ಟ್